ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಲಾರಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ನೀಡಿಲ್ಲ. ಏನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು 9,000 ಲಾರಿಗಳಿರುವಂಥದ್ದು. ಆ 9,000 ಲಾರಿಗಳ ಪೈಕಿ ಯಾವ ಲಾರಿ ಮಾಲೀಕರು ಅಥವಾ ಚಾಲಕರು ಬೆಂಬಲವನ್ನು ಕೊಡದೇ ಇರೋದನ್ನು ನೋಡ್ಬೋದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಎಲ್ಲ ಗಾಡಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಲೋಡ್ಗಳಿಗೆ ಹೋಗ್ತಿದ್ದಾವೆ. ಜಲ್ಲಿ, ಮರಳು, ಸಿಮೆಂಟು ಅಥವಾ ಇನ್ನಿತರ ಕೆಲಸಗಳಿಗೆ ರೆಡಿ ಆಗ್ತಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂದರೆ ಲಾರಿ ಚಾಲಕರು, ಮಾಲಕರು ಸೇರಿದಂತೆ 4-5 ಸಂಘಟನೆಗಳಿರುವಂಥದ್ದು. ಆ ಸಂಘಟನೆಗಳ ಪೈಕಿ ಯಾವುದೇ ಸಂಘಟನೆಗಳು ಇಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನು ನೀಡದಿರೋದನ್ನು ಕಾಣ್ಬೋದು. ಹಾಗಾಗಿ ಪ್ರತಿನಿತ್ಯ ಹೇಗೆ ತಮ್ಮ ಸಂಚಾರವನ್ನು ಆರಂಭಿಸ್ತವೆ ಹಾಗೆ ಸಂಚಾರವನ್ನು ಆರಂಭಿಸಿರುವಂಥದ್ದು. ಇಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರನ್ನು ಮಾತಾಡಿಸ್ತೋ ಅನ್ನೋ ಪ್ರಯತ್ನ ಮಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಎಷ್ಟು ಲಾರಿಗಳಿದ್ದಾವೆ? ಏನಕ್ಕೆ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ? ಒಂದೆಡೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಗಾಡಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಗೂಡ್ ಶೆಡ್ಡು ಇದಕ್ಕೆ ಯೂನಿಯನ್ ಇದರಿಂದ 180 ಲಾರಿ ಇದ್ದಾವೆ. ಅದರಲ್ಲಿ ಏನು ಮುಷ್ಕರ ಏನಿಲ್ಲ, ಎಲ್ಲ ಲೋಡು ಹೊಡಿತಾ ಇದ್ದಾರೆ. ಯಥಾ ಪ್ರಕಾರ ಲೋಡ್ ಮಾಡ್ತಾಯಿದ್ದಾರೆ. ಮುಷ್ಕರ ಯಾವುದೂ ಮಾಡಿಲ್ಲ. ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಮುಷ್ಕರ ಇಲ್ಲ. ಏನು ಡೈಲಿ ನೀವು ಕೆಲಸ ಮಾಡ್ತೀವಿ ಅವೆಲ್ಲ ರೆಡಿ ಇದೆ, ಲೋಡ್ ಆಗ್ತಾಯಿದ್ದಾವೆ. ಗೂಡ್ ಶೆಡ್ಡಲ್ಲೆಲ್ಲ ಲೋಡ್ ಆಗ್ತಾಯಿದ್ದಾವೆ. ಗೊಬ್ಬರ ಬಂದಿದೆ, ಎಲ್ಲ ಪ್ರಕಾರ ಲೋಡ್ ಆಗ್ತಾಯಿದ್ದಾವೆ. ಲೋಕಲ್ ಹೊಡಿತೀವಿ ನಾವು, ಗಾಡಿ ಬಿಟ್ಟರೆ ಲೋಡ್ ಹೊಡ್ತೀವಿ. ಯಾವುದೇ ಬಂದಿಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಬಂದಿಲ್ಲ. ನೋಡ್ಬೋದು, ಚಾಲಕರು ಹೇಳ್ತಿರುವಂಥದ್ದು. ಏನು ಗಾಡಿಗಳು ಸಹ ಲೋಡ್ ಆಗ್ತಿದ್ದಾವೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ಆ ಗೊಬ್ಬರದ ಲೋಡ್ಗಳು ಸಹ ಆಗ್ತಿರುವಂಥದ್ದು. ಲಾರಿಗಳೇನು ಎಲ್ಲ ಲೋಡ್ ಆಗ್ತಿದೆ. ಆದರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಇಲ್ಲಿನ ಚಾಲಕರಾಗಿರ್ಬೋದು, ಮಾಲಕರು ಬೆಂಬಲವನ್ನು ಕೊಡದೇ ಇರೋದು ನೋಡ್ಬೋದು. ಹಾಗಾಗಿ ರಾಜ್ಯಾದ್ಯಂತ ಮುಷ್ಕರಕ್ಕೆ ಬಂದನ್ನು ಕೊಟ್ಟಿದ್ದಾರೆ. ಆ ಬಿಸಿ ಶಿವಮೊಗ್ಗಕ್ಕೆ ತಟ್ಟಿಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಲಾರಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ನೀಡಿಲ್ಲ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು 9,000 ಲಾರಿಗಳಿರುವಂಥದ್ದು. ಆ 9,000 ಲಾರಿಗಳ ಪೈಕಿ ಯಾವ ಲಾರಿ ಮಾಲೀಕರು ಅಥವಾ ಚಾಲಕರು ಬೆಂಬಲವನ್ನು ಕೊಡದೇ ಇರೋದನ್ನು ನೋಡ್ಬೋದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲ ಗಾಡಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಲೋಡ್ಗಳಿಗೆ ಹೋಗ್ತಿದ್ದಾವೆ. ಜಲ್ಲಿ, ಮರಳು, ಸಿಮೆಂಟು ಅಥವಾ ಇನ್ನಿತರ ಕೆಲಸಗಳಿಗೆ ರೆಡಿ ಆಗ್ತಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂದರೆ ಲಾರಿ ಚಾಲಕರು, ಮಾಲಕರು ಸೇರಿದಂತೆ 4-5 ಸಂಘಟನೆಗಳಿರುವಂಥದ್ದು. ಆ ಸಂಘಟನೆಗಳ ಪೈಕಿ ಯಾವುದೇ ಸಂಘಟನೆಗಳು ಇಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನು ನೀಡದಿರೋದನ್ನು ಕಾಣ್ಬೋದು. ಹಾಗಾಗಿ ಪ್ರತಿನಿತ್ಯ ಹೇಗೆ ತಮ್ಮ ಸಂಚಾರವನ್ನು ಆರಂಭಿಸ್ತವೆ ಹಾಗೆ ಸಂಚಾರವನ್ನು ಆರಂಭಿಸಿರುವಂಥದ್ದು. ಇಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರನ್ನು ಮಾತಾಡಿಸ್ತೋ ಅನ್ನೋ ಪ್ರಯತ್ನ ಮಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಎಷ್ಟು ಲಾರಿಗಳಿದ್ದಾವೆ? ಏನಕ್ಕೆ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ? ಒಂದೆಡೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಗಾಡಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಗೂಡ್ ಶೆಡ್ಡು ಇದಕ್ಕೆ ಯೂನಿಯನ್ ಇದರಿಂದ 180 ಲಾರಿ ಇದ್ದಾವೆ. ಅದರಲ್ಲಿ ಏನು ಮುಷ್ಕರ ಏನಿಲ್ಲ, ಎಲ್ಲ ಲೋಡು ಹೊಡಿತಾ ಇದ್ದಾರೆ. ಯಥಾ ಪ್ರಕಾರ ಲೋಡ್ ಮಾಡ್ತಾಯಿದ್ದಾರೆ. ಮುಷ್ಕರ ಯಾವುದೂ ಮಾಡಿಲ್ಲ. ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಮುಷ್ಕರ ಇಲ್ಲ. ಏನು ಡೈಲಿ ನೀವು ಕೆಲಸ ಮಾಡ್ತೀವಿ ಅವೆಲ್ಲ ರೆಡಿ ಇದೆ, ಲೋಡ್ ಆಗ್ತಾಯಿದ್ದಾವೆ. ಗೂಡ್ ಶೆಡ್ಡಲ್ಲೆಲ್ಲ ಲೋಡ್ ಆಗ್ತಾಯಿದ್ದಾವೆ. ಗೊಬ್ಬರ ಬಂದಿದೆ, ಎಲ್ಲ ಪ್ರಕಾರ ಲೋಡ್ ಆಗ್ತಾಯಿದ್ದಾವೆ. ಲೋಕಲ್ ಹೊಡಿತೀವಿ ನಾವು, ಗಾಡಿ ಬಿಟ್ಟರೆ ಲೋಡ್ ಹೊಡ್ತೀವಿ. ಯಾವುದೇ ಬಂದಿಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಬಂದಿಲ್ಲ. ನೋಡ್ಬೋದು, ಚಾಲಕರು ಹೇಳ್ತಿರುವಂಥದ್ದು. ಗಾಡಿಗಳು ಸಹ ಲೋಡ್ ಆಗ್ತಿದ್ದಾವೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ಆ ಗೊಬ್ಬರದ ಲೋಡ್ಗಳು ಸಹ ಆಗ್ತಿರುವಂಥದ್ದು. ಲಾರಿಗಳೇನು ಎಲ್ಲ ಲೋಡ್ ಆಗ್ತಿದೆ. ಆದರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಇಲ್ಲಿನ ಚಾಲಕರಾಗಿರ್ಬೋದು, ಮಾಲಕರು ಬೆಂಬಲವನ್ನು ಕೊಡದೇ ಇರೋದು ನೋಡ್ಬೋದು. ಹಾಗಾಗಿ ರಾಜ್ಯಾದ್ಯಂತ ಮುಷ್ಕರಕ್ಕೆ ಬಂದನ್ನು ಕೊಟ್ಟಿದ್ದಾರೆ. ಆ ಬಿಸಿ ಶಿವಮೊಗ್ಗಕ್ಕೆ ತಟ್ಟಿಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಲಾರಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ನೀಡಿಲ್ಲ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು 9,000 ಲಾರಿಗಳಿರುವಂಥದ್ದು. ಆ 9,000 ಲಾರಿಗಳ ಪೈಕಿ ಯಾವ ಲಾರಿ ಮಾಲೀಕರು ಅಥವಾ ಚಾಲಕರು ಬೆಂಬಲವನ್ನು ಕೊಡದೇ ಇರೋದನ್ನು ನೋಡ್ಬೋದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲ ಗಾಡಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಲೋಡ್ಗಳಿಗೆ ಹೋಗ್ತಿದ್ದಾವೆ. ಜಲ್ಲಿ, ಮರಳು, ಸಿಮೆಂಟು ಅಥವಾ
ಅಥವಾ ಇನ್ನಿತರ ಕೆಲಸಗಳಿಗೆ ರೆಡಿ ಆಗ್ತಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂದರೆ ಲಾರಿ ಚಾಲಕರು ಮಾಲಕರು ಸೇರಿದಂತೆ 4-5 ಸಂಘಟನೆಗಳಿರುವಂಥದ್ದು. ಈ ಸಂಘಟನೆಗಳ ಪೈಕಿ ಯಾವುದೇ ಸಂಘಟನೆಗಳು ಇಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನು ನೀಡದಿರೋದನ್ನು ಕಾಣ್ಬೋದು. ಹಾಗಾಗಿ ಪ್ರತಿನಿತ್ಯ ಹೇಗೆ ತಮ್ಮ ಸಂಚಾರವನ್ನು ಆರಂಭಿಸ್ತವೆ ಹಾಗೆ ಸಂಚಾರವನ್ನು ಆರಂಭಿಸಿರುವಂಥದ್ದು. ಇಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸ್ತೋ ಅನ್ನೋ ಪ್ರಯತ್ನ ಮಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಎಷ್ಟು ಲಾರಿಗಳಿದ್ದಾವೆ, ಏನಕ್ಕೆ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ, ಒಂದೆಡೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು? ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಗಾಡಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಗೂಡ್ ಶೆಡ್ಡು ಇದಕ್ಕೆ ಯೂನಿಯನ್ ಇದರಿಂದ 180 ಲಾರಿ ಇದ್ದಾವೆ. ಅದರಲ್ಲಿ ಏನು ಮುಸ್ಕಾರ ಏನಿಲ್ಲ, ಎಲ್ಲ ಲೋಡು ಹೊಡಿತಾ ಇದ್ದಾರೆ. ಯಥಾ ಪ್ರಕಾರ ಲೋಡ್ ಮಾಡ್ತಾ ಇದ್ದಾರೆ. ಮುಸ್ಕಾರ ಯಾವುದೂ ಮಾಡಿಲ್ಲ. ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಮುಷ್ಕರ ಇಲ್ಲ. ಏನು ಡೈಲಿ ನೀವು ಕೆಲಸ ಮಾಡ್ತೀವಿ ಅವೆಲ್ಲ ರೆಡಿ ಇದೆ, ಲೋಡ್ ಆಗ್ತಾಯಿದ್ದಾವೆ. ಗೂಡ್ ಶೆಡ್ಡಲ್ಲೆಲ್ಲ ಲೋಡ್ ಆಗ್ತಾಯಿದ್ದಾವೆ. ಗೊಬ್ಬರ ಬಂದಿದೆ, ಎಲ್ಲ ಪ್ರಕಾರ ಲೋಡ್ ಆಗ್ತಾಯಿದ್ದಾವೆ. ಲೋಕಲ್ ಹೊಡಿತೀವಿ ನಾವು, ಗಾಡಿ ಬಿಟ್ಟರೆ ಲೋಡ್ ಹೊಡ್ತೀವಿ. ಯಾವುದೇ ಬಂದಿಲ್ಲ ಇಲ್ಲಿ? ಬಂದಿಲ್ಲ, ಇಲ್ಲಿ ಶಿವಮೊಗ್ಗದಲ್ಲಿ ಬಂದಿಲ್ಲ. ನೋಡ್ಬೋದು, ಚಾಲಕರು ಹೇಳ್ತಿರುವಂಥದ್ದು ಏನು ಗಾಡಿಗಳು ಸಹ ಲೋಡ್ ಆಗ್ತಿದ್ದಾವೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ಆ ಗೊಬ್ಬರದ ಲೋಡ್ಗಳು ಸಹ ಆಗ್ತಿರುವಂಥದ್ದು. ಲಾರಿಗಳೇನು ಎಲ್ಲ ಲೋಡ್ ಆಗ್ತಿದೆ. ಆದರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಇಲ್ಲಿನ ಚಾಲಕರಾಗಿರ್ಬೋದು ಮಾಲಕರು ಬೆಂಬಲವನ್ನು ಕೊಡದೇ ಇರೋದು ನೋಡ್ಬೋದು. ಹಾಗಾಗಿ ಏನು ರಾಜ್ಯಾದ್ಯಂತ ಮುಷ್ಕರಕ್ಕೆ ಬಂದನ್ನು ಕೊಟ್ಟಿದ್ದಾರೆ. ಆ ಬಿಸಿ ಶಿವಮೊಗ್ಗಕ್ಕೆ ತಟ್ಟಿಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಲಾರಿ ಮುಷ್ಕರಕ್ಕೆ ರಾಜ್ಯಾದ್ಯಂತ ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ನೀಡಿಲ್ಲ. ಏನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುಮಾರು 9,000 ಲಾರಿಗಳಿರುವಂಥದ್ದು. ಆ 9,000 ಲಾರಿಗಳ ಪೈಕಿ ಯಾವ ಲಾರಿ ಮಾಲೀಕರು ಅಥವಾ ಚಾಲಕರು ಬೆಂಬಲವನ್ನು ಕೊಡದೇ ಇರೋದನ್ನು ನೋಡ್ಬೋದು. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಎಲ್ಲ ಗಾಡಿಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಲೋಡ್ಗಳಿಗೆ ಹೋಗ್ತಿದ್ದಾವೆ. ಜಲ್ಲಿ, ಮರಳು, ಸಿಮೆಂಟು ಅಥವಾ ಇನ್ನಿತರ ಕೆಲಸಗಳಿಗೆ ರೆಡಿ ಆಗ್ತಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ. ಯಾಕಂದರೆ ಲಾರಿ ಚಾಲಕರು ಮಾಲಕರು ಸೇರಿದಂತೆ 4-5 ಸಂಘಟನೆಗಳಿರುವಂಥದ್ದು. ಈ ಸಂಘಟನೆಗಳ ಪೈಕಿ ಯಾವುದೇ ಸಂಘಟನೆಗಳು ಇಲ್ಲಿ ಮುಷ್ಕರಕ್ಕೆ ಬೆಂಬಲವನ್ನು ನೀಡದಿರೋದನ್ನು ಕಾಣ್ಬೋದು. ಹಾಗಾಗಿ ಪ್ರತಿನಿತ್ಯ ಹೇಗೆ ತಮ್ಮ ಸಂಚಾರವನ್ನು ಆರಂಭಿಸ್ತವೆ ಹಾಗೆ ಸಂಚಾರವನ್ನು ಆರಂಭಿಸಿರುವಂಥದ್ದು. ಇಲ್ಲಿ ಲಾರಿ ಮಾಲೀಕರಿದ್ದಾರೆ, ಅವರನ್ನ ಮಾತಾಡಿಸ್ತೋ ಅನ್ನೋ ಪ್ರಯತ್ನ ಮಾಡ್ತೇನೆ. ಸರ್, ಶಿವಮೊಗ್ಗದಲ್ಲಿ ಎಷ್ಟು ಲಾರಿಗಳಿದ್ದಾವೆ, ಏನಕ್ಕೆ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿಲ್ಲ, ಒಂದೆಡೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು? ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಗಾಡಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ಗೂಡ್ ಶೆಡ್ಡು ಇದಕ್ಕೆ ಯೂನಿಯನ್ ಇದರಿಂದ 180 ಲಾರಿ ಇದ್ದಾವೆ. ಅದರಲ್ಲಿ ಏನು ಮುಸ್ಕಾರ ಏನಿಲ್ಲ, ಎಲ್ಲ ಲೋಡು ಹೊಡಿತಾ ಇದ್ದಾರೆ. ಯಥಾ ಪ್ರಕಾರ ಲೋಡ್ ಮಾಡ್ತಾ ಇದ್ದಾರೆ. ಮುಸ್ಕಾರ ಯಾವುದೂ ಮಾಡಿಲ್ಲ. ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಮುಷ್ಕರ ಇಲ್ಲ. ಏನು ಡೈಲಿ ನೀವು ಕೆಲಸ ಮಾಡ್ತೀವಿ ಅವೆಲ್ಲ ರೆಡಿ ಇದೆ, ಲೋಡ್ ಆಗ್ತಾಯಿದ್ದಾವೆ. ಗೂಡ್ ಶೆಡ್ಡಲ್ಲೆಲ್ಲ ಲೋಡ್ ಆಗ್ತಾಯಿದ್ದಾವೆ. ಗೊಬ್ಬರ ಬಂದಿದೆ, ಎಲ್ಲ ಪ್ರಕಾರ ಲೋಡ್ ಆಗ್ತಾಯಿದ್ದಾವೆ. ಲೋಕಲ್ ಹೊಡಿತೀವಿ ನಾವು, ಗಾಡಿ ಬಿಟ್ಟರೆ ಲೋಡ್ ಹೊಡ್ತೀವಿ. ಯಾವುದೇ ಬಂದಿಲ್ಲ ಇಲ್ಲಿ? ಬಂದಿಲ್ಲ, ಇಲ್ಲಿ ಶಿವಮೊಗ್ಗದಲ್ಲಿ ಬಂದಿಲ್ಲ. ನೋಡ್ಬೋದು, ಚಾಲಕರು ಹೇಳ್ತಿರುವಂಥದ್ದು ಏನು ಗಾಡಿಗಳು ಸಹ ಲೋಡ್ ಆಗ್ತಿದ್ದಾವೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ಆ ಗೊಬ್ಬರದ ಲೋಡ್ಗಳು ಸಹ ಆಗ್ತಿರುವಂಥದ್ದು. ಲಾರಿಗಳೇನು ಎಲ್ಲ ಲೋಡ್ ಆಗ್ತಿದೆ. ಆದರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಮುಷ್ಕರಕ್ಕೆ ಇಲ್ಲಿನ ಚಾಲಕರಾಗಿರ್ಬೋದು ಮಾಲಕರು ಬೆಂಬಲವನ್ನು ಕೊಡದೇ ಇರೋದು ನೋಡ್ಬೋದು. ಹಾಗಾಗಿ ಏನು ರಾಜ್ಯಾದ್ಯಂತ ಮುಷ್ಕರಕ್ಕೆ ಬಂದನ್ನು ಕೊಟ್ಟಿದ್ದಾರೆ. ಆ ಬಿಸಿ ಶಿವಮೊಗ್ಗಕ್ಕೆ ತಟ್ಟಿಲ್ಲ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.